ಸ್ನೇಹಿತರೆ ನಮಸ್ತೆ. ಇತ್ತೀಚೆಗೆ ಮಲೆನಾಡು ಕರಾವಳಿ ಭಾಗಗಳಲ್ಲಿ ಒಂದು ವಿಪರೀತ ಹೋರಾಟದ ಕೂಗು ಅಂತಂದರೆ ಅಕೇಶಿಯಾ ವಿರುದ್ಧ ಮತ್ತು ನೀಲಗಿರಿ ಮತ್ತು ಅನೇಕ ಈ ಸಾಗವಾನಿ ವಿರುದ್ಧ ಕೆಲವರು ಹೋರಾಡ್ತಾರೆ. ಅಂದರೆ ಅಕೇಶಿಯಾ ಸಾಗವಾನಿ ಪ್ಲ್ಯಾಂಟೇಷನ್ ಎಲ್ಲ ಬೇಡ ಅಂತ. ಪ್ಲ್ಯಾಂಟೇಷನ್ ವಿರುದ್ಧ ಹೋರಾಡೋದು ಸರಿಯಾಗೇ ಇದೆ. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಈಗ ದೂರದ ಎಲ್ಲೋ ಒಂದು ಕಡೆ ವಿಪರೀತವಾಗಿ ಈ ಥರ ಬೇರೆ ಬೇರೆ ಜಾತಿಯ ಗಿಡಗಳು ಇದ್ದು ಅಲ್ಲೆಲ್ಲೋ ಒಂದು ಅಕೇಶಿಯಾ ಗಿಡ ಮರ ಇದ್ದರೂ ಕೂಡ ಅದನ್ನು ಕಡಿಯೋದು, ಆ ಗಿಡವನ್ನು ಕೀಳೋದು ಮಾಡ್ತಾರೆ. ಸೊ ಅದು ಸರಿಯಲ್ಲ. ಈಗ ನೋಡಿ ಇಲ್ಲಿ ನೇರಳೆ ಮರ ಇದೆ, ಅಲ್ಲಿ ಕೆಳಗಲ್ಲಿ ನೋಡಿ ಅಲ್ಲಿ ಗೊಬ್ಬರ ಮರ ಇದೆ, ಇಲ್ಲೊಂದು ಚಂದಕಲ ಮರ ತಯಾರಾಗ್ತಾಯಿದೆ. ಸೊ ಇಲ್ಲೊಂದು ಮಾವಿನ ಗಿಡನೂ ಇದೆ. ಸೊ ಇಲ್ಲಿ ಬೇರೆ ಬೇರೆ ಜಾತಿ ಗಿಡ ಎಲ್ಲ ಕಾಣ್ಬೋದು ನೀವು ಕೆಳಗಡೆ. ಎಲ್ಲ ಜಾತಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಬೈನಿ ಗಿಡ ತಯಾರಾಗ್ತಾಯಿದೆ, ಅಂಡುಮುರ್ಲ ತಯಾರಾಗ್ತಿದೆ, ಕಲ್ಲಶ್ವತ್ತು, ಕುಂಕುಮ, ಹಳುಗೇರು ಎಲ್ಲದೂ ತಯಾರಾಗ್ತಾಯಿದೆ. ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಅಕೇಶಿಯಾ ಮರನೂ ಇದೆ. ಈಗ ನಾನು ಹೇಳೋಕೆ ಹೊರಟಿರೋದೇನೆಂದರೆ, ಕೆಲವರು ಅಕೇಶಿಯಾ ಮರಕ್ಕೆ ವಿದೇಶಿ ಸಸ್ಯಗಳಿಗೆಲ್ಲ ಕೀಟಗಳು ಅಥವಾ ಹಕ್ಕಿ ಪಕ್ಷಿಗಳು ಸ್ಪಂದಿಸೋದಿಲ್ಲ ಅಂತ ಹೇಳ್ತಾರೆ. ಇದು ಶುದ್ಧ ಮೂರ್ಖತನ. ಸ್ಪಂದಿಸೋದಿಲ್ಲ ಅಂದರೆ ಈಗ ಹೇಗೆ ಅಂತಂದರೆ, ಯಥೇಚ್ಛವಾಗಿ ಒಂದೇ ಕಡೆ ಕಂಪ್ಲೀಟಾಗಿ ಒಂದೇ ಥರದ ಗಿಡಗಳು ಹಾಕೋದ್ರಿಂದ ಅದು ಸಹಜ, ಅದು ಪ್ರತಿಕ್ರಿಯಿಸೋದು ಸಹಜ. ಆದರೆ ಈ ಥರ ನೋಡಿ ಎಲ್ಲ ಬೇರೆ ಜಾತಿ ಗಿಡಗಳ ಮಧ್ಯದಲ್ಲಿ ಇದೊಂದು ಮರ ಇದ್ದು ನೋಡಿ, ಅಲ್ಲಿ ಜೇನುಗೂಡು ಕಟ್ಟಿದೆ. ಅದನ್ನೇ ಹೇಳಕ್ಕೆ ಬಂದೆ. ಜೇನುಗೂಡು ಕಟ್ಟಿದೆ, ಹಾಗಿದ್ರೆ ಇಲ್ಲಿ ಸ್ಪಂದಿಸಿದೆಯಲ್ಲ ಕೀಟಗಳು ಆ ಮರಕ್ಕೆ. ಸೊ ಅದಕ್ಕಾಗಿ ಈಗ ನೂರಾರು ಜಾತಿ ಸ್ವದೇಶಿ ಸಸ್ಯಗಳಲ್ಲಿ ಒಂದು ವಿದೇಶಿ ಸಸ್ಯ ಇದ್ದರೆ ಅದನ್ನು ಕಡಿಬೇಡಿ. ಖಂಡಿತ ಅದೇನು ಎಲ್ಲ ಜಾತಿ ಮರಗಳಲ್ಲಿ ಅದು ಒಂದು ಜಾತಿ ಮರ ಅಷ್ಟೇ. ಕಂಪ್ಲೀಟಾಗಿ ಒಂದೇ ಜಾತಿ ಸಸ್ಯಗಳು ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಆದರೆ ಈ ರೀತಿ ವೈವಿಧ್ಯಮಯ ಇರುವಾಗ ಅದೊಂದು ವಿದೇಶಿ ಸಸ್ಯ ಏನೂ ಅಪಾಯ ಮಾಡೋದಿಲ್ಲ. ಯಾವುದೇ ಗಿಡಕ್ಕೆ ನೋಡಿದ್ರೆ ಕೆಳಗಡೆ ಏನು ಹುಲ್ಲು ಹುಟ್ಟೋದಿಲ್ಲ, ಏನು ಹುಟ್ಟೋದಿಲ್ಲ ಅಂತಾರೆ. ಬೇಕಷ್ಟು ಜಾತಿ ಬೇರೆ ಜಾತಿ ಗಿಡಗಳು ಇದೆಯಲ್ಲ, ಎಲ್ಲದೂ ತಯಾರಾಗ್ತಾಯಿದೆ. ಸೊ ದಯವಿಟ್ಟು ಇದನ್ನು ಶೇರ್ ಮಾಡಿ. ಅಂದರೆ ತಪ್ಪು ಕಲ್ಪನೆ ಬೇಡ. ಅಂದರೆ ವಿದೇಶಿ ಅದು ಪ್ಲ್ಯಾಂಟೇಷನ್ ವಿರುದ್ಧ ಹೋರಾಡೋಣ. ಮಲೆನಾಡಿಗರಿಗೆ ಅದು ಪಶ್ಚಿಮ ಘಟ್ಟದ ಸಸ್ಯಗಳನ್ನೇ ಹಾಕೋದು ಉತ್ತಮ. ಪ್ಲ್ಯಾಂಟೇಷನಲ್ಲಿ ಅಂದರೆ ಕಂಪ್ಲೀಟಾಗಿ ಬ್ಯಾನ್ ಮಾಡೋದು ಒಳ್ಳೆಯದಲ್ಲ. ಅಂದರೆ ಅಲ್ಲಲ್ಲ ಒಂದೊಂದು ಮರ ಇದ್ದರೆ ಏನು ತೊಂದರೆ ಇಲ್ಲ. ಅದೇನು ಜಾಸ್ತಿ ವರ್ಷ ಬದುಕೋದಿಲ್ಲ. ಇಲ್ಲಿ 30-35 ವರ್ಷ ಬದುಕತ್ತೆ, ಆಮೇಲೆ ಸತ್ತೋಗುತ್ತೆ. ಕಟ್ಟಿಗೆಗಾರು ಆಗ್ಬೋದು. ಸುಮ್ಮನೆ ಇದರೆಲ್ಲ ನಾಶ ಮಾಡಿಕೊಂಡು ಬೇರೆ ಜಾತಿ ಗಿಡ ಕಡಿಯೋದಕ್ಕಿಂತ ಇದು ಅಲ್ಲಲ್ಲ ಇದ್ದರೆ ಏನು ತೊಂದರೆ ಇಲ್ಲ. ನೋಡಿ ಜೇನುಗೂಡು ಎಷ್ಟು ಚಂದ ಮಾಡಿಕಟ್ಟಿದೆ ಅಂತ. ಸೊ ಥ್ಯಾಂಕ್ ಯು. ಈ ವಿಡಿಯೋನ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಎಲ್ರಿಗೂ ವಿಷಯನ ತಿಳಿಸಿ.